ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಚಟ್ನಿ ರೆಡಿ ಆಯ್ತು ಪಡ್ಡಿಗೆ, ಹಾಗೆ ಫ್ರೂಟ್ಸ್ ಕೂಡ ಕೊಟ್ಟಿದ್ದೀನಿ. ಅಂದ್ರೆ ಶೇರ್ ಮಾಡ್ಕೊಂಡು ತಿಂತೀವಿ ಎಲ್ರು. ಹಾಗೆ ಪಡ್ಡು ಆಗ್ತಾ ಇದೆ. ನಿನ್ನೆ ತುಂಬಾ ಜನ ವ್ಲಾಗ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡ್ಬೋದು, ಯಾಕಂದ್ರೆ ಪ್ರತಿ ದಿನದ ಕೆಲಸ ನಂದಿದು. ಪ್ರತಿದಿನ ಬೆಳಗ್ಗೆದ್ದು ಸ್ನಾನ, ಪೂಜೆ, ರಂಗೋಲಿ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋದು, ಅಡ್ಗೆ ಮಾಡೋದು ಇದು ಇದ್ದಿದ್ದೆ. ಅದ್ರ ಜೊತೆಗೆ ಯೂಟ್ಯೂಬ್ ವಿಡಿಯೋ ಶೂಟಿಂಗು, ಎಡಿಟಿಂಗು ಮಾಡ್ತಾನೆ ಇರ್ತೀನಿ. ಅದನ್ನ ಶೂಟ್ ಮಾಡಿ ನಿಮ್ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನಂಗೆ ಏನು ಕಷ್ಟ ಇಲ್ಲ. ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲಿ ಪಡ್ಡಿಗೆ ನಾನು ನೆನ್ನೆ ಹೇಳ್ದೆ, ನಾನು ಇವತ್ತು ಮಾಡ್ತಾ ಇರೋದು ದಾವಣಗೆರೆ ಬೆಣ್ಣೆ ಪಡ್ಡು ಅಂತ. ಸೊ ಈ ಪಡ್ಡಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇವಾಗ ಬೇಯಿಸ್ಕೊಂಡಿದ್ದೀನಲ್ವಾ, ಇದು ಎಲ್ಲ ಬೆಂದು ಇನ್ನೇನ್ ತೆಗಿತೀವಿ ಅನ್ನುವಾಗ ಸ್ವಲ್ಪ 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 ಬೆಣ್ಣೆ ಹಾಕ್ಬೇಕಿದ್ರ ಮೇಲೆ. ಆಗ ಘಮ್ ಅನ್ನತ್ತೆ, ಹಾಗೆ ಕ್ರಿಸ್ಪಿ ಆಗತ್ತೆ ಮೇಲೆ. ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ನಮ್ ದಾವಣಗೆರೆಯಲ್ಲಿ ಗುಂಡಿ ಸರ್ಕಲ್ ಅಂತಿದೆ. ಆ ಗುಂಡಿ ಸರ್ಕಲ್ ಅಲ್ಲಿ ಒಂದು ಪಡ್ಡಿನ ಅಂಗಡಿ, ಬೆಣ್ಣೆ ಪಡ್ಡು ಫೇಮಸ್. ಯಾರಾದ್ರೂ ದಾವಣಗೆರೆಗೆ ಹೋದ್ರೆ ನೀವು ಅಲ್ಲಿಗೆ ಹೋಗಿ ಬೆಣ್ಣೆ ಪಡ್ಡು ಎಲ್ಲಿ ಸಿಗುತ್ತೆ ಅಂತ ಕೇಳಿ ತೋರಿಸ್ತಾರೆ. ಅಲ್ಲಿ ತಿನ್ನಿ. ಗುಂಡಿ ಸರ್ಕಲ್ ಅಲ್ಲಿ ಸಖತ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಒಂದು ಪಡ್ಡಿಗೆ ಬಹುಶಃ 7 ರೂಪಾಯಿ ಮಾಡಿದಾರೇನಪ್ಪ, ಇವಾಗ 10 ರೂಪಾಯಿನ 7 ರೂಪಾಯಿನ ಮರ್ತೋಗಿದೆ ನಂಗೆ. ಮಾಡಿದ್ದಾರೆ. ಲೇಟ್ ನೈಟ್ 9:30 ಅಷ್ಟರಲ್ಲಿ ನಮ್ಗೆ ಹಸುವಾಯ್ತು. ನಾವು ಎಲ್ಲಿಂದ ನಾವು ಮನೆಗೆ ವಾಪಸ್ ಬರ್ತಾ ಇದೀವಿ ಸಂತೆಬೆನ್ನೂರಿಗೆ ಅಂತಂದ್ರೆ, ನಾವು ಅಲ್ಲಿ ಪಡ್ಡು ತಿನ್ಕೊಂಡೇ ವಾಪಸ್ ಬರ್ತಾ ಇರ್ತೀವಿ. ಸೊ ಹಾಗಾಗಿ ಗೊತ್ತು ನಂಗೆ. ಸೊ ಇದು ಕೂಡ ಅದೇ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ಒಂದ್ಸಲ. ಹಾಗೆ ನಾನು ಒಳಗಡೆ ಕೊಬ್ಬರಿ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಕ್ರಂಚಿನೆಸ್ ಬರುತ್ತೆ. ಸುಮಾರು ಜನ ನೆನ್ನೆ ನನಗೆ ಕಮೆಂಟ್ ಹಾಕಿದ್ರಿ ಅಲ್ವಾ, ಇದಕ್ಕೆ ಸ್ವಲ್ಪ ಒಗ್ಗರಣೆ ಅಂದ್ರೆ ಆಡ್ ಮಾಡಕ್ ಮುಂಚೆ, ಪಡ್ಡಿ ಹಿಟ್ಟಿನೊಳಗೆ ಕಲ್ಸಕ್ ಮುಂಚೆ ಕಡಲೆಬೇಳೆ ಅದೆಲ್ಲ ಒಗ್ಗರಣೆ ಮಾಡಿ ಕೊಡಿ ಅಂತ. ನಾವು ಆತರ ಮುಂಚೆ ಮಾಡ್ತಾ ಇದ್ವಿ. ಏನಾಗುತ್ತೆ ಗೊತ್ತಾ, ತುಂಬಾ ಎಣ್ಣೆ ಅನ್ಸುತ್ತೆ. ಒಳಗಡೆ ಒಗ್ಗರಣೆ ಎಣ್ಣೆ, ಮೇಲೆ ಹಾಕೋ ಪಡ್ಡಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತಿವಿ. ಆ ಎಣ್ಣೆ ಎಲ್ಲ ಸೇರ್ಕೊಂಡು ಬೇಡ ಅನ್ಸ್ಬಿಡುತ್ತೆ. ಹಾಗೆ ಕಡಲೆಬೇಳೆ ನೆನ್ಸಿದ್ರ ಅಂತ ಕೇಳಿದ್ರೆ ಏನೂ ಬೇಡ. ಕಡಲೆಬೇಳೆನ ಡೈರೆಕ್ಟ್ ಆಗಿ ಹಾಕಿ ನೀವು ಬೇಯಿಸಿ ನೋಡಿ, ಮೀನ್ಸ್ ಪಡ್ ಮಾಡಿ ನೋಡಿ. ಆ ಟೇಸ್ಟೇ ಬೇರೆ, ಸಕ್ಕದಾಗಿರುತ್ತೆ. ಏನು ಬೇಡ, ಡೈರೆಕ್ಟ್ ಆಗಿ ಹಾಕಿ ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಹಾಕೋದಿರ ಹಸಿಮೆಣಸಿನ್ಕಾಯಿ, ಸಬ್ಬಸ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಹಾಕಿ. ಒಳ್ಳೆ ಪಕೋಡ ತಿಂದಷ್ಟು ಚೆನ್ನಾಗಿರುತ್ತೆ. ಡಿಶ್ ವಾಷರ್ಗೆ ಪಾತ್ರೆ ಹಾಕಾಯ್ತು. ಬನ್ನಿ, ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಅನ್ಕೋತೀನಿ, ಬಟ್ ಇನ್ನೊಮ್ಮೆ ಅದೇ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ತೀನಿ. ಗಡ್ಸೊಪ್ಪು, ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗೇ ಇರುತ್ತೆ. ಸ್ವಲ್ಪ ಬೇಳೆ ಹಾಕೊಳ್ತಾ ಇದ್ದೀನಿ. ಒಂದು 4 ಹಸಿ ಶೇಂಗಾ, ಒಂದಿಡಿ ಅವರೆಕಾಳು ಹಾಕ್ತಾ ಇದ್ದೀನಿ ಇಲ್ಲಿ. ಹಾಗೆ 1-2 ಇಡಿ ಮಡಕೆ ಕಾಳು. ಮಡಕೆ ಕಾಳು ಅಂದ್ರೆ ಗೊತ್ತಾ ನಿಮಗೆ? ನಮ್ಮ ಕಡೆ ಸಿಗುತ್ತೆ ಇದು ಮಡಕೆ ಕಾಳು. ಇದನ್ನ ಮೊಳಕೆ ಕಟ್ಟಿ ಇಟ್ಟಿದ್ದೀನಿ. ಮೊಳಕೆ ಬಂದಿರುವಂಥ ಹುರುಳಿಕಾಳು ಬೇಕಾದಷ್ಟು ಆಯ್ತಲ್ಲ, ಅದಕ್ಕೆ ನಾನು ಬೇಳೆನ ಕಡಿಮೆ ಹಾಕಿದ್ದು. ಈಗ ಇದನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ಎಲ್ಲ ತೊಳೆದಾಯ್ತು. ಇವಾಗ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ನೀರಲ್ಲಿ ನೆನೀತಾ ಇರಲಿ. ಸೊಪ್ಪೆಲ್ಲ ಹೆಚ್ಕೊಳ್ಳೋ ಅಷ್ಟರಲ್ಲಿ ನೀರಲ್ಲಿ ನೆನೆಯಲಿ. ಇಂಪಾರ್ಟೆಂಟ್ ಆಗಿ ನಾನು ತಗೊಂಡಿರೋಂಥ ಸೊಪ್ಪು ಹೊನ್ಗೊನೆ ಸೊಪ್ಪು. ನಮ್ಮ ಗಾರ್ಡನ್ ಸಿಗುವಂಥ ಸ್ವಲ್ಪ ಹೊನ್ಗೊನೆ ಸೊಪ್ಪು.
ಸ್ವಲ್ಪ ಸ್ವಲ್ಪ ಮೆಂತ್ಯ ಇದೆ. ಹಾಗೆ ಸ್ವಲ್ಪ ಪಾಲಕ್. ಇದಿಷ್ಟನ್ನು ತೊಳ್ಕೊಂಡು ಇವಾಗ ಹೆಚ್ಕೊಂಡ್ಬಿಡ್ತೀನಿ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಇದು ಕಾಮನ್ ಆಗಿ ನಮ್ಗೆಲ್ರಿಗೂ ಗೊತ್ತಿರೋ ಗಾದೆ. ಏನಾಯ್ತು ಗೊತ್ತಾ, ನಾನು ಕ್ಲೀನಾಗಿ ನಿಮ್ ಜೊತೆ ಮಾತಾಡ್ತಾ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ, ಕಾಲ್ ಬಂತು. ಎಷ್ಟು ಮುಳುಗೋಗಿದ್ದೀನಿ ಅಂದ್ರೆ ಕಾಲಲ್ಲಿ ಏನ್ ಹಾಕಿದೀನಿ ಅಂತ ಒಂದೊಂದ್ಸಲ ಮರ್ತೇ ಬಿಟ್ಟೆ. ಇಲ್ಲಿ ನಾನು ಇವಾಗ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗೆ ಹಾಕ್ತೀನಿ. ಮೆಂತ್ಯ, ಜೀರಿಗೆ 1 ಟೀ ಸ್ಪೂನ್ ಅನ್ಕೊಳ್ಳಿ. ಫುಲ್ 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಜೀರಿಗೆ. ಇದಕ್ ಮುಂಚೆ ನಿಮ್ಗೆಲ್ಲ ಗೊತ್ತು, ಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳು, ರಿಚ್ ಪ್ರೋಟೀನ್, ಸೊಪ್ಪು, ಐರನ್. ಇದನ್ನ ಮಾಡಿ ಕೊಟ್ರೆ, ಹಾಗೆ ನಮ್ಗೆ ದಾಲಲ್ಲಿ, ಬೇಳೆಯಲ್ಲಿ ಕೂಡ ನಮ್ಗೆ ಪ್ರೋಟೀನ್ ಸಿಗುತ್ತೆ. ಸಿಕ್ಕಾಬಟ್ಟೆ ಟೇಸ್ಟಿ. ಅದ್ ತಿಂದು ನೋಡಿದ್ರೆ ಬಾಯಿ ಚಪ್ಪರಿಸ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಮೆಂತೆ ಜೀರಿಗೆ ಹಾಕಿದ ತಕ್ಷಣ ಮುಗೀತು, ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಏನು ಹಾಕಿಲ್ಲ ಅದ್ರಲ್ಲಿ, ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಟೊಮೆಟೊ ಹಾಕಿಲ್ಲ. ಮತ್ತೆ ನೆನಪಾಯ್ತು, ಒಂದೊಂದೇ ಮಾತಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಕಾಲಲ್ಲಿ ಇದ್ದೀನಿ ನಾನು. ಹಾಗೆ ಅರಿಶಿನ ಪುಡಿ. ಈಗ ಅರಿಶಿನ ಪುಡಿ ಹಾಕಿದ ನಂತರ ನಾನು ಇದಕ್ಕೆ ಒಂದಷ್ಟು ಉಪ್ಪು ಹಾಕ್ತೀನಿ. ಉಪ್ಪು, ಟೊಮೆಟೊ ಹೆಚ್ಕೊಂಡು ಬೆಳ್ಳುಳ್ಳಿ, ಟೊಮೆಟೊ ಹಾಕ್ತೀನಿ. ಅದಕ್ಕೇನೆ ನಾನು ಹೆಚ್ಚು ಫೋನನ್ನ ಬಳಸಲ್ಲ. ಅಂದ್ರೆ ನಿಜ ಹೇಳ್ಬೇಕಂದ್ರೆ ಐ ಆಮ್ ಅಲರ್ಜಿಕ್ ಟು ಫೋನ್. ನಾನು ತುಂಬಾ ಮಾತಾಡ್ಲಿಕ್ಕೂ ಅಷ್ಟು ಇಷ್ಟಪಡಲ್ಲ, ತುಂಬಾ ಮಾತಾಡಲ್ಲ, ತುಂಬಾ ಕಾಲ್ಸ್ನ ನಾನು ಅಟೆಂಡೇ ಮಾಡಲ್ಲ. ವೆರಿ ಇಂಪಾರ್ಟೆಂಟ್, ಫಸ್ಟ್ ಪ್ರಿಫರೆನ್ಸ್ ನನ್ನ ಮಗನ್ಗೆ, ಮನೆಯವ್ರಿಗೆ. ಅಷ್ಟು ಬಿಟ್ರೆ ನಾನು ಫೋನನ್ನ ಜಾಸ್ತಿ ಬಳಸೋದೇ ಇಲ್ಲ. ಏನಕ್ಕೆ ಬಳಸ್ತೀನಿ ಅಂದ್ರೆ, ನನ್ಗೇನಾದ್ರೂ ಎಡಿಟಿಂಗ್ ಪರ್ಪಸ್ ಇದ್ರೆ, ಅಥವಾ ಚಿಕ್ಕ ಮಕ್ಳ ತರ ಏನಾದ್ರೂ ಒಂದು ಕಲಿತಾ ಇರ್ತೀನಿ. ಅಷ್ಟು ಬಿಟ್ರೆ ನಾನು ಫೋನನ್ನ ಹೆಚ್ಚಾಗಿ ಏನಕ್ಕೂ ಬಳಸಲ್ಲ. ಟೊಮೆಟೊ ತುಂಬಾ ಚೆನ್ನಾಗಿತ್ತು. ಒಂದು 4ರಿಂದ 5 ಟೊಮೆಟೊ ಹಾಕಿದೀನಿ. ಎಷ್ಟಾದ್ರೂ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಬೆಳ್ಳುಳ್ಳಿ, ನಮ್ ಕಡೆ ಸಿಗುವಂತ ಜವಾರಿ ಬೆಳ್ಳುಳ್ಳಿ, ಇದನ್ನ ಬಿಡಿಸ್ಕೊಂಡು ಸಿಪ್ಪೆ ಸುಲಿಯೋ ಅವಶ್ಯಕತೆನೇ ಇಲ್ಲ, ಹಾಗೆ ಹಾಕ್ಬೋದು. ಯಾಕೆಂದ್ರೆ ಆ ಸಿಪ್ಪೆ ಎಷ್ಟು ತೆಳುವಾಗಿರುತ್ತೆ ಅಂದ್ರೆ ಅದು ನಮ್ಗೆ ಗಟ್ಟಿಗೆ ತುಂಬಾ ಒಳ್ಳೇದು, ನಮ್ಮ ಹೊಟ್ಟೆಗೆ ತುಂಬಾ ಒಳ್ಳೇದು. ಹಾಗಾಗಿ ಅದನ್ನ ಬಿಡಿಸ್ಬಾರ್ದು. ನಾನ್ ಕೆಲವೊಂದ್ಸಲ ಬಿಡಿಸ್ತಾ ಇರುವಾಗ ನಮ್ಮ ಮೇಡ್ ಹೇಳ್ತಾ ಇದ್ರು, ಅದನ್ನ ಬಿಡಿಸ್ಬೇಡಮ್ಮ, ಹಂಗೆ ಹಾಕು, ತುಂಬಾ ಒಳ್ಳೇದು, ಅದನ್ನ ತಿನ್ಬೇಕು, ಅದನ್ನೇ ಬಿಸಾಕ್ಬಿಟ್ರೆ ಏನ್ ತಿಂತೀರಾ ಅಂತ. ಓಕೆ, ಅದನ್ನ ಸಮೇತ ನಾನು ಹಾಕ್ತೀನಿ. ತುಂಬಾ ಚರ್ಚೆಗಳು ನೆನ್ನೆ ಕಮೆಂಟ್ ಅಲ್ಲಿ. ಮೊದ್ಲಿಗೆ ಒಂದ್ ಮಾತು ಹೇಳ್ತೀನಿ, ಯಾರೆಲ್ಲ ಕಮೆಂಟ್ ಹಾಕ್ತಿರಿ, ಅಂದ್ರೆ ಏನ್ ಗೊತ್ತಾ, ಏನಾದ್ರೂ ಇವ್ರನ್ನ ಹೇಳ್ಬೇಕು, ಕುಗ್ಗಿಸ್ಬೇಕು ಅಂತ ಕಮೆಂಟ್ ಹಾಕ್ತೀರಾ, ಅವ್ರಿಗೊಂದ್ ಮಾತು, ಐ ಆಮ್ ಲೀಸ್ಟ್ ಬಾದರ್ಡ್. ನಾನು ಆ ಕಮೆಂಟ್ಸ್ನೆಲ್ಲ ತಲೆನೂ ಕೆಡ್ಸ್ಕೊಳ್ಳಲ್ಲ, ನೋಡಲ್ಲ. ನಾವು ಜೀವನದಲ್ಲಿ ಯಾವ ಮಟ್ಟಕ್ಕೆ ನಾವು ಬೆಳಿಬೇಕು ಒಬ್ಬ ಮನುಷ್ಯ ಅಂದ್ರೆ ಅಂದ್ರೆ ಆರ್ಥಿಕವಾಗಿ ನಾನು ಮಾತಾಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ಮಾತಾಡಲ್ಲ. ಅಂದ್ರೆ ನಾವು ಮೆಂಟಲಿ ಯಾವ ಮಟ್ಟಕ್ಕೆ ಮೆಚುರಿಟಿ ಇರ್ಬೇಕು ಅಂತಂದ್ರೆ, ಪ್ರಾಬುದ್ಯತೆ ನಮ್ಗೆ ಯಾವ ಮಟ್ಟಕ್ಕೆ ಇರ್ಬೇಕಂದ್ರೆ, ನಮ್ಗೆ ಯಾವುದೇ ಒಂದು ನೆಗೆಟಿವಿಟಿ ನಮ್ಮನ್ನ ಎಫೆಕ್ಟ್ ಮಾಡಬಾರ್ದು. ಒಂದು ಸ್ಮೈಲ್ ಇಂದ ಮುಂದುವರ್ಕೊಂಡು ಹೋಗ್ಬೇಕು. ಆ ಮಟ್ಟಕ್ಕೆ ಒಂದು ಪ್ರಾಬುದ್ಯತೆ ನಮ್ಮಲ್ಲಿ ಇರ್ಬೇಕು. ಸೊ ಮೇ ಬಿ ನಾನು ಆ ಸ್ಟೇಜ್ ಅಟೇನ್ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಅದಕ್ಕೆ ನನ್ಗೇನು ಅಫೆಕ್ಟ್ ಆಗಲ್ಲ. ಹಾಗೆ ನನ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಹಾಕ್ತಿರಲ್ಲ, ಥ್ಯಾಂಕ್ ಯು ಸೋ ಮಚ್. ಬಟ್ ನೀವುಗಳು ಅವ್ರಿಗೆ ಉತ್ತರ ಕೊಡಕ್ ಹೋಗ್ಬೇಡಿ. ಜಸ್ಟ್ ಆ ಕಮೆಂಟ್ ನ ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡಿ. ಸೀರೆ ಉಟ್ಕೊಂಡು ಪೂಜೆ ಮಾಡಿ, ಏನದು ವಾಚ್ ಹಾಕೊಂಡು ಪೂಜೆ ಮಾಡ್ತೀರಾ, ಏನಾದ್ರೂ ಹೇಳ್ಕೊಳ್ಳಿ. ನಾನು ನಿನ್ನೆ ತಮ್ಮನೇಲಲ್ಲೇ ಕೊಟ್ಟಿದ್ದೆ, ನಮ್ಮ ಸಂತೋಷ, ನಮ್ಮ ಜೀವನ, ನಮ್ಮ ಇಷ್ಟ ಅಲ್ವಾ. ನಾನು ನನ್ನ ಜೀವನನೇ ನಿಮಗೆ ತೋರಿಸ್ಬೇಕು ಹೊರತು, ನಾನು ನಾಟಕೀಯವಾಗಿ ಏನೋ ಒಂದು ಕ್ಯಾಮರಾಗೋಸ್ಕರ ಮಾಡಿ ತೋರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇಲ್ಲಿ ಗಡ್ಸಪ್ಪಿಗೆ ಟೊಮೆಟೊ ಹಾಕಿದೆ, ಬೆಳ್ಳುಳ್ಳಿ ಹಾಕ್ದೆ. ಏನ್ ಮರ್ತೆ ಗೊತ್ತಾ, ಹಸಿ ಈರುಳ್ಳಿನೂ ಕೂಡ ಒಂದು ಹೆಚ್ಚಿ ಹಾಕ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾನು ಮರ್ತಿದ್ದೀನಿ. ಈಗ ಇದಕ್ಕೆ ಸಾಂಬಾರ್ ಪುಡಿ. ನಮ್ ಸೈಡ್ ಸಾಂಬಾರ್ ಪುಡಿ ಆ ಘಮನೇ ಬೇರೆ, ಆ ಟೇಸ್ಟೇ ಬೇರೆ. ಈ ಗಡ್ಸಪ್ಪು ನಮ್ ಸಾಂಬಾರ್ ಪುಡಿ ಹಾಕೇ ಮಾಡ್ಬೇಕು. ಅಮ್ಮ ಮಾಡೋ ಸಾಂಬಾರ್ ಪುಡಿ ಅದು ಸೇಮ್ ರೆಸಿಪಿ ನಮ್ಮ ಅರುಣ ನೋಡ್ಕೊಂಡು ಮಾಡ್ತಾ ಇದಾರೆ. ಅರುಣನ ಹತ್ರ ಸಿಗುತ್ತೆ ನಮ್ಮ ದಾವಣಗೆರೆ ಸಾಂಬಾರ್ ಪುಡಿ. ನೀವು ಅಲ್ಲಿ ಆರ್ಯನ್ಸ್ ಫುಡ್ ಅಲ್ಲಿ ತಗೋಬಹುದು. ಸಾಂಬಾರ್ ಪುಡಿ ಮತ್ತೆ ಖಾರದ ಪುಡಿ. ಅದೇ ಹೇಳಿದ್ನಲ್ಲ, ಹೆಚ್ಚು ಹಸಿ ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ. ತುಂಬಾ ಜನ ನನ್ನ ಹೇಳ್ತಾ ಇದ್ದು ಗಾಂಧಾರಿ ಮೆಣಸು ಬಳಸ್ರಿ ಅಂತ. ನನ್ನ ಹತ್ರ ಇದೆ, ಟ್ರೈ ಮಾಡ್ತೀನಿ. ಹಾಗೆ ಅದರಿಂದ ಆಸಿಡಿಟಿ ಆಗಲ್ಲ ಅಂತ ಕೂಡ ಹೇಳಿದ್ರಿ, ಥ್ಯಾಂಕ್ ಯು. ನನಗದು ಗೊತ್ತೇ ಇರ್ಲಿಲ್ಲ. ಅದು ಸಿಕ್ಕಾಬಟ್ಟೆ ಖಾರ ಅಲ್ವಾ, ನಾನ್ ಅನ್ಕೊಂಡಿದ್ದೆ ಎಲ್ಲದಕ್ಕಿಂತ ಆಸಿಡಿಟಿ ಜಾಸ್ತಿ ಅದ್ರಲ್ಲೇ ಆಗತ್ತೇನೋ ಅಂತ. ಈಗ ನಮ್ಗೆ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇದೆ ಅಂತ ಅಲ್ಲ, ಹಸಿ ಮೆಣಸಿನ್ಕಾಯಿ ಜಾಸ್ತಿ ಬಳಸಬಾರ್ದು ಅಂತ ಎಲ್ಲರೂ ಹೇಳೋದ್ರಿಂದ ನಾವು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಪ್ರಮಾಣನ. ಹಾಗೆ
ಕೆಲವೊಂದು ಚಟ್ನಿ ನಾವು ರೊಟ್ಟಿಗೆಲ್ಲ ಖಾರ ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ತೀವಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿನೇ ಹಾಕ್ಬೇಕು, ಆಪ್ಷನಲ್ ಬೇರೆ ಏನೂ ಇಲ್ಲ. ಆ ಕೆಲವೊಂದನ್ನೆಲ್ಲ ನಾವೇನು ಮಾಡಕ್ಕಾಗಲ್ಲ. ಹಾಗೆ ಒಂದಷ್ಟು ಕಾಯಿ ತುರಿ ಹಾಕಿದೀನಿ, ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಇದು ಕುದಿವಾಗ ಹಾಕಿದ್ರೆ ಸಾಕು. ಎಲ್ಲ ಮಸ್ಕೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಬಿಟ್ಟು ಈಗ ಹುಳಿ, ಉಪ್ಪು, ಬೆಲ್ಲ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಬೆಲ್ಲನ ಹಾಕೊಂಡು ಇದ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಕೊಟ್ಟೆ, ಒಂದ್ ಈರುಳ್ಳಿ, ಕರಿಬೇವು ಸಿಕ್ಕಾಪಟ್ಟೆ ಹಾಕ್ತೀನಿ ನಾನು, ಸಾಸಿವೆ, ಜೀರಿಗೆ, ಇಂಗು ಇಷ್ಟನ್ನೇ ಹಾಕಿ ಒಗ್ಗರಣೆ ಕೊಟ್ಟು ಅದನ್ನ ಇವಾಗ ಇದ್ರಲ್ಲಿ ಬೆರೆಸ್ಕೊತೀನಿ. ಸೊ ನಮ್ಮ ಗಡ್ಸಪ್ ರೆಡಿ ಆಯ್ತು. ಚಪಾತಿ ಹಿಟ್ಟು ಕಲ್ಸಿದೀನಿ. ಅಗಾರೋದು ನಾನು ಚಪಾತಿ ಆಟ ನೀಡಿಂಗ್ ಏನ್ ತಗೊಂಡಿದ್ದೀನಲ್ಲ, ತುಂಬಾ ಚೆನ್ನಾಗಿ ನನ್ಗೆ ಹ್ಯಾಂಡಿ ಆಗಿದೆ. ಅಂದ್ರೆ ನಂಗೆ ಎಷ್ಟು ಕೆಲಸ ಕಡಿಮೆ ಆಗ್ತಾ ಇದೆ. ನನ್ನ ಹತ್ರ ಮುಂಚೆ ಪ್ರೀತಿ ಜಾರ್ ಇತ್ತು, ಅದು ಪ್ಲಾಸ್ಟಿಕ್ ಅಲ್ವಾ, ಆದ್ರೂ ಅದನ್ನ ಒಂದು 10 ವರ್ಷ ಬಳಸಿದೀನಿ ನಾನು. ಗ್ರೇಟ್ ಅನ್ಕೋಬೇಕು, ನಾನು ಶಬಾಷ್ ಅನ್ಕೋತೀನಿ. ಯಾಕೆ ಗೊತ್ತಾ, 10 ವರ್ಷ ಆ ಪ್ಲಾಸ್ಟಿಕ್ ಜಾರ್ನ ಬಳಸಿದೀನಿ. ಬಳಸುವಾಗೆಲ್ಲ ಅನ್ಸ್ತಿತ್ತು ಸ್ವಲ್ಪ ಬಿಸಿ ಆದ್ರೆ ಇದರಿಂದ ಮತ್ತೆ ಕೆಮಿಕಲ್ ರಿಲೀಸ್ ಆಗತ್ತೆ ಹೆಂಗೆ ಅಂತ. ಫೈನಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ತಗೊಳ್ತಾ ಹೋಗ್ತಾ ಇರೋದು ಒಂದೊಂದೇ. ಸೊ ಅಗಾರೋದು ಆಟ ನೀಡರ್ ತಗೊಂಡೆ, ತುಂಬಾ ಚೆನ್ನಾಗಿದೆ. ತುಂಬಾ ಸ್ಟೀಲ್ದು ಆಗಿರೋದ್ರಿಂದ ನೆಮ್ಮದಿಯಾಗಿ ಅದನ್ನ ಕಲ್ಸೋಂಥದ್ದು ಕಬ್ಬಣದ್ದು, ಅದ್ರೊಳಗಿರೋದು ಸ್ಟೀಲ್ದು. ನೆಮ್ಮದಿಯಾಗಿ ಅದನ್ನ ಬಳಸ್ತಾ ಇದೀನಿ. ತುಂಬಾ ಚೆನ್ನಾಗಿ ಕಲ್ಸ್ಕೊಡುತ್ತೆ ಹಿಟ್ಟನ್ ಮಾತ್ರ. ಅಮ್ಮ ಅಂತೂ ಎಷ್ಟು ಖುಷಿ ಪಡ್ತಾ ಇದ್ರು. ಅಮ್ಮ ಅಂತಿರು ನನ್ಗೂ ತಗೋಬೇಕಂತ ಆಸೆ, ಬಟ್ ಏನ್ ಮಾಡ್ಲಿ, ಇರೋದೊಬ್ಳಿಗೆ ಯಾಕೆ ಏನಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಇನ್ಮೇಲೆ, ಇರೋದೆಲ್ಲ ನಿನಗೆ ಕೊಡ್ತಾ ಇದೀನಿ ವಾಪಸ್ಸು, ಮತ್ ನಾನು ಯಾಕೆ ತಗೊಳ್ಳಿ ಅಂತಾನು ಅಂದ್ರು. ನಾನು ಅದೇ ಹೇಳ್ತಾ ಇರೋದು ಅಮ್ಮನಿಗೆ, ಏನೋ ಸ್ವಲ್ಪ ಕೆಲ್ಸಗಳಿದೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿರಮ್ಮ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಏನ್ ಮಾಡ್ತಾರೆ. ಯಾಕಂದ್ರೆ ನಾ ಹೇಳಿದ್ದು ಕೇಳಲ್ಲ, ಅವ್ರಿಗೆ ತಿಳಿಬೇಕು. ಅವ್ರ ಮನ್ಸು ಮಾಡಿದ್ರೆ ಅವಾಗ ಬರ್ತಾರೆ ಅಷ್ಟೇನೆ. ಈಗ ನಮ್ಮ ಗಟ್ಸೆಪ್ ರೆಡಿ ಆಯ್ತು. ಇವತ್ತು ಬಹುಶಃ 2 ರೆಸಿಪಿ ತೋರಿಸಿದೀನಿ ನಾನು ನಿಮ್ಗೆ. ಅದೆಲ್ಲ ಮಾಡ್ತೀವಿ. ಅಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ರನ್ ಆಗ್ತಾ ಇದೆ, ನಮ್ ವಿಶಾಲ ಅವ್ರದ್ದು ವಿಡಿಯೋ ರನ್ ಆಗ್ತಾ ಇದೆ. ಅವ್ರು ಬಹುಶಃ 2 ಗಂಟೆಗೆ ಅಪ್ಡೇಟ್ ಮಾಡ್ತಾರೇನೋ. ನಂದು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಕಿಚನ್ ಕ್ಲೀನ್ ಮಾಡೋ ಸಮಯ. ಕಿಚನ್ ಕ್ಲೀನ್ ಮಾಡ್ತಾ ಮಾಡ್ತಾ 2:30 ಆಗಿತ್ತು ಅನ್ಸುತ್ತೆ. ಆಗ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ. ಕೇಳಿಸ್ತಾ ಅನ್ಕೋತೀನಿ, ಬೀಟ್ರೂಟ್ ಚಿತ್ರಾನ್ನ ಮಾಡ್ತಾ ಇದಾರೆ. ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ವಿಶಾಲ, ನಂಗೂ ಆಸೆ ಇದೆ ಅದ್ ಹೆಂಗಾಗತ್ತೆ ಅಂತ. ನಾವು ಮಾಡಿಲ್ಲ, ಅದ್ ಯಾವಾಗೂ ಮಾಡಿಲ್ಲ, ಮಾಡಿ ನೋಡ್ಬೇಕು. ಹೀಗೆ ಒಬ್ರಿಂದ ಒಬ್ರು ಎಷ್ಟೊಂದು ಅಡಿಗೆಗಳನ್ನ ಕಲಿತೀವಲ್ಲ. ನೆನ್ನೆ ಕೂಡ ಖಾರದ ಚಟ್ನಿ ನೋಡುವಾಗ ನನ್ಗನ್ಸಿದ್ದು, ಶೇಂಗಾ ಪುಡಿ ನಾವು ಸೇರ್ಸಲ್ಲ ರೊಟ್ಟಿಗೆ ಖಾರದ ಚಟ್ನಿ ಮಾಡುವಾಗ. ಸೊ ಇನ್ ಮುಂದಕ್ಕೆ ಸೇರ್ಸಿ ನೋಡೋಣ ಅಂತ ಅನ್ಸ್ತು. ಚೆನ್ನಾಗಿರುತ್ತೆ ಅನ್ಕೋತೀನಿ, ಸೇರ್ಸಿ ನೋಡ್ತೀನಿ ನಾನು. ಎಲ್ಲಾ ಟೇಸ್ಟ್ ಎಲ್ರಿಗೂ ಇಷ್ಟ ಆಗಲ್ಲ, ನಾವು ಮಾಡಿ ನೋಡಿ ನಮ್ಗೆ ಇಷ್ಟ ಆಗತ್ತಾ ಅಂತ ನೋಡಿ ಆಮೇಲೆ ನಾ ಹೇಳ್ತೀನಿ. ನಾನ್ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀನಿ ಅವರ ವಿಡಿಯೋಸು, ಚಾನೆಲ್ನ. ಗೊತ್ತಿಲ್ಲ ಏನ್ ಬಾಂಡಿಂಗ್ ಅಂತ ಗೊತ್ತಿಲ್ಲ, ಅವ್ರು ಯಾರೋ ನಾವ್ಯಾರೋ, ಮುಖ ಭೇಟಿ ಇಲ್ಲ, ಪರಿಚಯ ಇಲ್ಲ. ಬಟ್ ಸ್ಟಿಲ್ ಮನ್ಸಿಗೆ ಎಲ್ಲೋ ಒಂದ್ ಕಡೆ ಹತ್ರ ಅನ್ಸೋದು. ಆರೋಗ್ಯ ಕಡೆ ಹೆಚ್ಚು ಒತ್ತು ಕೊಡೋದು, ಹೆಚ್ಚು ಆಡಂಬರ ಇಲ್ಲದೆ ಇರೋ ಜೀವನ, ತುಂಬಾ ಸರಳವಾಗಿ ಜೀವನ ಅಂದ್ರೆ ಮಕ್ಕಳಿಗೋಸ್ಕರನೇ ಅವ್ರಷ್ಟು ಡೆಡಿಕೇಟ್ ಮಾಡಿ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲೋ ಒಂದ್ ಕಡೆ ನನ್ನನ್ನು ನಾನು ಕಾಣ್ತೀನಿ ಅವರಲ್ಲಿ. ಹಾಗಾಗಿ ನಾನು ವಿಡಿಯೋ ಹಾಕಿದ ತಕ್ಷಣ ನಾನು ವಿಡಿಯೋ ನೋಡ್ತಾ ಇರ್ತೀನಿ. ಸೊ ನೋಡ್ತಾನೆ ಅಲ್ಲಿ ಅದು ಪ್ಲೇ ಆಗ್ತಾ ಇದೆ, ಕೇಳಿಸ್ಕೊಳ್ಳೋದು, ಇಂಪಾರ್ಟೆಂಟ್ ಏನಾದ್ರು ಆನ್ಸರ್ ಮತ್ತೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ನೋಡೋದು. ನೋಡಿ ಈ ತರ ಮಾಡ್ಕೊಂಡೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. 20 ನಿಮಿಷ ಟೈಮ್ ಇರುತ್ತೆ, ಬಹುಶಃ 20 ನಿಮಿಷ ಅಪ್ರಾಕ್ಸ್ ಇಟ್ಕೊಂಡ್ರೆ ಅಷ್ಟರಲ್ಲಿ ನನ್ನ ಕೆಲಸನೂ ಮುಗಿಸ್ಕೋಬಹುದು ಅಂತ. ಸ್ವಲ್ಪ ಪಾತ್ರೆನೂ ಇದನ್ನ ತೊಳಿಬೇಕು. ಅಂದ್ರೆ ಡಿಶ್ ವಾಷರ್ಗೆ ಎಲ್ಲ ಹಾಕಿದ್ಮೇಲೆ ನಾವು ಚಪಾತಿ ಮಾಡುವಂತ ಹೆಂಚು, ಇನ್ನ ನಾನು ಬಳಸುವಂತ ಕಂಚಿನ ಪಾತ್ರೆಗಳು, ಹಿತ್ತಾಳೆದು, ಅದೆಲ್ಲದನ್ನು ಕೈಯಲ್ಲಿ ತೊಳಿಬೇಕು. ಇತ್ತೀಚೆಗಂತೂ ಇಂಡಾಲಿಯಂ ಇಲ್ವೇ ಇಲ್ಲ, ಪ್ಲಾಸ್ಟಿಕ್ ಬಳಸ್ತಾ ಇಲ್ಲ ಅಡುಗೆಗೆಲ್ಲ. ಹಾಗಾಗಿ ಡಿಶ್ ವಾಷರ್ಗೆ ಮ್ಯಾಕ್ಸಿಮಮ್ ಹೋಗುತ್ತೆ. ಬಟ್ ಕಂಚಿನ ತಟ್ಟೆಗಳು, ಕಂಚಿನ ಪಾತ್ರೆ ಎಲ್ಲ ನಾನೇ ತೊಳಿಬೇಕಾಗತ್ತೆ. ಹಿಂದೆ ಒಂದ್ಸಲ ನಾನು ಟೈಮ್ ಟೇಬಲ್ ಅಂತ ಮಾಡಿದ್ದೆ, ಅವಾಗ ನನ್ಗೂ ಹೇಳಿ ಕರೆಕ್ಟಾಗಿ ಗೊತ್ತಾಗಿಲ್ಲ. ಮತ್ತೆ ಯಾವಾಗಾದ್ರೂ ಇನ್ನೊಮ್ಮೆ ಮಾಡ್ತೀನಿ. ಅಂದ್ರೆ ಕೆಲ್ಸನ ತುಂಬಾ ಅದು ಕಷ್ಟ ಅನ್ಕೊಂಡ್ರೆ ನಿಜವಾಗ್ಲೂ ಕಷ್ಟ. ಡಿವೈಡ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಇಡೀ ಮನೆ ಸ್ವಚ್ಛ ಮಾಡ್ಬೇಕಂದ್ರೆ ಯಾವ ಮೆಷಿನ್ ಕೈಲೂ ಆಗಲ್ಲ, ನಮ್ ಕೈಲಿ ಹಿಂಗ್ ಆಗುತ್ತೆ. ಅದಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಎಲ್ಲದನ್ನೂ ಅಲ್ಲ, ಒಂದನ್ನ ಟಾರ್ಗೆಟ್ ಮಾಡಿ, ಒಂದು ಜಾಗನ ನಾವು ಕ್ಲೀನ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅಂದ್ರೆ ಎಕ್ಸಾಂಪಲ್, ಈಗ ನೀವು ಅಡುಗೆ ಮನೆ, ಈಗ ಎಲ್ಲ ನಾರ್ಮಲ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ, ಅಡುಗೆ ಮಾಡೋದು, ಕಟ್ಟೆ ಕ್ಲೀನ್ ಮಾಡ್ಕೊಳ್ತೀವಿ, ಸ್ಟೋವ್ ಕ್ಲೀನ್ ಮಾಡ್ಕೊಳ್ತೀವಿ, ಪಾತ್ರೆ ತೊಳ್ಕೊಂಡು ಬೇರೆ ಕೆಲಸ ನೋಡ್ಕೊಳ್ತೀವಿ. ಅದೇ
ಒಂದಿನ ಎಕ್ಸಾಂಪಲ್ ಒಂದು ಸೋಮವಾರ ಅನ್ಕೊಳ್ಳೋಣ. ಸೋಮವಾರ ದಿನ ತಿಂಡಿ, ಅಡುಗೆ, ಕ್ಲೀನಿಂಗ್ ಎಲ್ಲ ಮುಗಿಸಿ ಮಕ್ಕಳು, ಹಸ್ಬೆಂಡ್ ಎಲ್ಲ ಹೋದ ನಂತರ ಡೀಪ್ ಕ್ಲೀನಿಂಗಿಗೆ ಅರ್ಧ ಗಂಟೆ, ಎಷ್ಟು, ಜಸ್ಟ್ 30 ಮಿನಿಟ್ಸ್. ಆ 30 ನಿಮಿಷದಲ್ಲಿ ಡೀಪ್ ಕ್ಲೀನಿಂಗಿಗೆ ಹೋಗಿ ಅಡುಗೆ ಮನೆಗೆ. ಏನ್ ಮಾಡೋದು, ಡ್ರಾವರ್ಸ್ನ ತೆಗೀರಿ, ಅದರಲ್ಲಿರೋ ಕಟ್ಲರಿ ಅಂದ್ರೆ ಸ್ಪೂನ್ಸ್ ಅದೆಲ್ಲ ಆಚೆ ಇಟ್ಬಿಟ್ಟು ಅದನ್ನ ಒಂದು ಎಷ್ಟು ಡ್ರಾ ಇದೆ ಅದನ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಎಷ್ಟಾಗತ್ತೆ ನಿಮ್ ಕೈಯಲ್ಲಿ ಡೀಪ್ ಕ್ಲೀನಿಂಗ್ ಮಾಡಕ್ಕೆ? 3 ಆಗತ್ತಾ? ಅರ್ಧ ಗಂಟೆ ಅಷ್ಟೇ ಕೆಲಸ ಮಾಡ್ಬೇಕು. ಇಷ್ಟೇ ನಂದು ಪ್ರಿನ್ಸಿಪಲ್ ಇಷ್ಟೇ, ಅರ್ಧ ಗಂಟೆ ಕೆಲಸ ಮಾಡಿ, ಯಾವ್ದಾದ್ರೂ ಕೆಲಸ ಮಾಡಿ, ಡೀಪ್ ಕ್ಲೀನಿಂಗ್ ಮಾಡಿ. ಬಾತ್ರೂಮ್ಸ್, ನೀವ್ ಯಾವತ್ತು ತಲೆ ಸ್ನಾನ ಮಾಡ್ತೀರಿ ಅಂದ್ರೆ ಈಗ ಭಾನುವಾರನೋ ಬುಧವಾರನೋ ಆ ದಿನ ನೀವು ಏನಂತಾರೆ ಡೀಪ್ ಕ್ಲೀನಿಂಗ್, ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಮಾಡ್ಬೇಕಾಗತ್ತೆ. ಈಗ ನಾವೆಲ್ಲ ನೆಲಕ್ಕೆಲ್ಲ ಬ್ರಷ್ ಹಾಕಿ ತಿಕ್ಬೇಕು. ಕಂಪ್ಲೀಟ್ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡೋದು ಒಂದು ಬಿಗ್ ಟಾಸ್ಕ್. ಅದು ಒಂದು ಮನೆ ಸ್ವಚ್ಛವಾಗಿದೆ ಅಂತ ಹೇಳಬೇಕು ಅಂತಂದ್ರೆ ಆ ಮನೆಯ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಕ್ಲೀನ್ ಆಗಿರ್ಬೇಕಂತೆ. ಅದನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಈ ವ್ಯಕ್ತಿಗಳು ಎಷ್ಟು ಕ್ಲೀನ್ ಅಂತ. ಸೊ ನಾವ್ ಯಾವ್ದೇ ಮನೆಗೆ ಹೋದ್ರು ನಾವು ವಾಶ್ರೂಮ್ ಯೂಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಗೊತ್ತಾಗತ್ತೆ ಆ ಮನುಷ್ಯರು ಎಂತವ್ರು ಅಂತ. ಇದು ನಾನ್ ಹೇಳಿಲ್ಲಪ್ಪ, ಇದು ಒಂದು ಸೇಯಿಂಗ್. ನಂದು ಪಾತ್ರೆ ಕೆಲಸ ಫೈನಲ್ ಪಾತ್ರೆ ಕೆಲಸ ಮುಗಿತಾ ಇದೆ. ಆ ಕಡೆ ವಿಶಾಲನ್ ವಿಡಿಯೋ ನಡೀತಾ ಇದೆ. ಸೊ ನಾನು ಖುಷಿಯಾಗಿ ಮಾಡ್ತಾ ಇದ್ದೀನಿ ಕೆಲ್ಸನ. ಅದೇ ನೋಡಿ, ಮಿಕ್ಸರ್ ಜಾರ್ ಇದೆ. ಇನ್ನ ಗ್ಲಾಸ್ ಕಂಟೈನರ್ಸ್ ಲಿಡ್ಸ್ ಇರುತ್ತಲ್ಲ, ಅದು ಪ್ಲಾಸ್ಟಿಕ್ ಲಿಡ್ಸ್ ಕವರ್ ಮಾಡ್ತೀವಲ್ಲ, ಅದನ್ನೆಲ್ಲ ಕೈಯಲ್ಲೇ ತೊಳ್ಕೊಬೇಕು. 1:30 ಇಂದ 2 ಗಂಟೆ ಅಷ್ಟಲ್ಲಿ ಊಟ ಮುಗಿಯುತ್ತೆ. 2 ರಿಂದ 2:30, ಅರ್ಧ ಗಂಟೆ ಟೈಮ್ ಕೊಟ್ಟ ಕಿಚನ್ ಕ್ಲೀನ್ ಆಗುತ್ತೆ. ಕಂಪ್ಲೀಟ್ ಕ್ಲೀನ್ ಮಾಡಿದ್ಮೇಲೆ ರೆಸ್ಟ್ ಆದ್ರೂ ಮಾಡು, ವಿಡಿಯೋನಾದ್ರೂ ಮಾಡು. ಬಟ್ಟೆ ಆಗ ಏನ್ ಮಾಡ್ತೀನಿ ಗೊತ್ತಾ, 2:30 ಸಮಯದಲ್ಲಿ ನಂದು ಯಾವಾಗ್ಲೂ 11:30ಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿರ್ತೀನಲ್ವಾ, 2:30 ಸುಮಾರಲ್ಲಿ ಹೋಗಿ ವಾಷಿಂಗ್ ಮೆಷಿನ್ ಇಂದ ಬಟ್ಟೆ ಒಣಗಾಕೋದು, ಒಣಗಿರೋ ಬಟ್ಟೆ ತಂದು ಮಡ್ಚಿಡೋದು. ಈ ಕೆಲಸ ಆಗ್ಬಿಟ್ರೆ ಕಂಪ್ಲೀಟ್ ಕೆಲಸ ಆಯ್ತು ಅನ್ನೋ ಫೀಲಿಂಗ್. ಆ ನಂತರ ನನ್ಗೆ ಉಳಿದಿರೋ ಕಡೆ ಗಮನಿಸ್ತಾ ಹೋಗ್ತೀನಿ. ಅಂದ್ರೆ ಕನ್ನಡಿ ಮುಂದೆ ಕ್ಲೀನ್ ಮಾಡ್ಬೇಕಾ, ಅಥವಾ ಒಂದೇ ಒಂದು ವಾರ್ಡ್ರೋಬ್ ಅಲ್ಲಿ ಒಂದು ಡ್ರಾ ಏನಾದ್ರು ಕ್ಲೀನ್ ಮಾಡೋಣ, ಬುಕ್ಸ್ ಆರ್ಗನೈಸ್ ಮಾಡೋಣ, ಟೇಬಲ್ ಕ್ಲೀನ್ ಮಾಡ್ಲಾ, ಈ ತರ ಆವಾಗ ಯೋಚನೆ ಮಾಡ್ತೀನಿ ಟೈಮ್ ಇದ್ರೆ. ಯಾಕಂದ್ರೆ ಪ್ರತಿನಿತ್ಯ ಅರ್ಧ ಗಂಟೆ ಈ ರೂಮ್ ಆ ರೂಮ್ ಅಂತ ಹಾಕೊಂಡ್ಮೇಲೆ ಅವಶ್ಯಕತೆ ಬೀಳೋದೇ ಇಲ್ಲ. ಬಟ್ ಸ್ಟಿಲ್ ನಾವು ಮನುಷ್ಯರು ಮಾಡ್ತಾ ಮಾಡ್ತಾ ಎಲ್ಲದನ್ನು ಮೆಸ್ಡ್ ಅಪ್ ಮಾಡಿರ್ತೀವಿ. ಅದನ್ನ ಕ್ಲೀನ್ ಮಾಡೋದ್ರಲ್ಲಿ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಇಲ್ಲಿ ಫಾಸ್ಟ್ ಮೋಷನ್ ಅಲ್ಲಿ ತೋರಿಸ್ತಾ ಇದೀನಿ, ಯಾಕಂದ್ರೆ ನಾನೇನು ಇಲ್ಲಿ ನಿಮ್ಗೆ ಟಿಪ್ಸ್ ಕೊಡ್ತಾ ಇಲ್ಲ ಅಥವಾ ಏನಿಲ್ಲ. ನನ್ನ ಮಾತೆ ಇಲ್ಲಿ ನಿಮ್ಗೆ ಮುಖ್ಯ. ಹಾಗೆ ಇನ್ನು ಯಾವುದೋ ಒಂದು ವಿಚಾರ ನಾನು ಅನ್ಕೊಂಡೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ. ಕಿಚನ್ ಮೆಜರ್ಮೆಂಟ್ ಕೇಳ್ತಾ ಇದ್ದೀರಾ, ಒಬ್ರು ಯಾರೋ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೀರಾ. ಈ ಕಿಚನ್ ಅಳತೆ 12x14, 12 ಅಡಿ 14 ಅಡಿ ಇದೆ ಈ ಕಿಚನ್. ಹಾಗೆ ಕಟ್ಟೆಗೆ ಈ ಸ್ಲ್ಯಾಬ್ ಏನ್ ಹಾಕ್ಸಿದ್ವಲ್ಲ, ಇದು ಕ್ವಾಡ್ಸ್ ಹಾಕ್ಸಿರೋದು. ನಾನು ಹೇಳ್ತೀನಿ ಕಿಚನ್ದು, ನಾನು ಏನು ನಿಮ್ಗೆ ಕಿಚನ್ ಟೂರ್ ಮಾಡುವಾಗ ನಿಮ್ಗೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಹಾಕ್ಸ್ಬೇಕು, ಯಾವ್ದು ಹಾಕ್ಸ್ಬಾರ್ದು ಅಂತ ನಿಮ್ಗೆ ಪ್ರಾಕ್ಟಿಕಲಿ ಹೇಳ್ತೀನಿ. ಯಾರಾದ್ರೂ ಆರ್ಟ್ ಸಮಯದಲ್ಲಿ ಕಟ್ಸೋರು ಅಥವಾ ಮಾಡೋರು ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಡೆಫಿನೆಟ್ಲಿ ಆ ಟೈಮಲ್ಲಿ ನಿಮ್ಗೆ ಹೇಳ್ತೀನಿ. ಕೆಲವೊಂದು ಮಿಸ್ಟೇಕ್ಸ್ ಎಲ್ಲರಿಂದನ ಆಗತ್ತೆ. ನಾವು ಕೂಡ ಇನ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಪರವಾಗಿಲ್ಲ, ಈಗೇನೂ ಆಗಿಲ್ಲ. ಬಟ್ ಸ್ಟಿಲ್ ನನ್ ಮನ್ಸಲ್ಲಿ ಕೆಲವೊಂದಿದೆ, ಇದನ್ನ ಮಾಡ್ಬೇಡಿ, ಇದನ್ನ ಮಾಡಿ ಅಂತ. ಅದನ್ನ ಡೆಫಿನೆಟ್ಲಿ ನಿಮ್ ಜೊತೆ ಹಂಚ್ಕೋತೀನಿ. ಹಾಗೆ ನಿಮ್ಗೂ ಒಂದು ಐಡಿಯಾ ಕೊಡ್ತೀನಿ. ಇನ್ನ ಇದಲ್ದಿದ್ರೆ ಏನ್ ಮಾಡಿಸ್ಬೇಕು ಅಂತ ಮನ್ಸಿಗೆ ಬರುತ್ತಲ್ವಾ, ಆಗ ನಿಮ್ಗೆ ಹೇಳ್ತೀನಿ ನೀವೇನ್ ಮಾಡಿಸ್ಬೋದು ಅಂತ. ಅದೇ ರೀತಿ ನೀವು ಕೂಡ ಮಾಡಿಸ್ಕೋಬಹುದು. ಕಿಚನ್ ಅಲ್ಲಿ ಮ್ಯಾಕ್ಸಿಮಮ್ ನನ್ನ ಮನೆಯಲ್ಲಿದ್ದ ಹಳೆಯ ಸಾಮಾನು ಏನ್ ಮಾಡ್ತಾ ಇದ್ದೆ, ಆ ಮನೆಯಲ್ಲಿ ಕಿಚನ್ ಅಲ್ಲಿ ನಂಗೆ ಸ್ಟೋರೇಜ್ ಕಡಿಮೆ ಇದ್ದಿದ್ರಿಂದ ನಂಗೆ ಇಷ್ಟ ಆಗಿರೋ ಸಾಮಾನುಗಳನ್ನ ತಂದಿರೋದನ್ನ ಬಾಕ್ಸ್ 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 ಹಾಗೆ ಮೇಲೆ ಒಂದು ಸ್ಟೋರ್ ರೂಮ್ ಇತ್ತು ನಮ್ಗೆ ಅಟ್ಟದ ಮೇಲೆ. ಆ ಸ್ಟೋರ್ ರೂಮ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇಲ್ಲಿಗೆ ಬಂದ್ಮೇಲೆ ಕಂಚಿಂದು, ಹಿತ್ತಾಳೆದು, ಹಾಗೆ ಗ್ಲಾಸ್ ಇಂದೆಲ್ಲ ಇಲ್ಲಿಗೆ ಬಂದ್ಮೇಲೆ ತೆಗೆದ್ರೆ ಕೊಂಡ್ಕೊಂಡ್ ಬರೋ ಅವಶ್ಯಕತೆನೇ ಇಲ್ಲ, ಅಷ್ಟು ಇದೆ. ಹಾಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರಿ ಎಷ್ಟೊಂದು ನ್ಯಾಚುರಲ್ ಪ್ಲಾಂಟ್ಸ್ ಇದೆ ಮತ್ತೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಯಾಕೆ ಅಂತ. ನಂಗೆ ಹಸಿರು ಇರ್ಬೇಕು, ಹಸಿರು ಎಲ್ಲಾ ಕಡೆನೂ ಇರ್ಬೇಕು. ಅದನ್ನು ಸ್ವಲ್ಪ ಕಲ್ತ್ಕೋಬೇಕು, ಇಂಡೋರ್ ಪ್ಲಾಂಟ್ಸ್ ಬೆಳೆಸೋದು ಹೇಗೆ ಅಂತ. ನಿಮ್ಮ ಪಾಯಿಂಟ್ ವ್ಯಾಲಿಡ್, ಎಕ್ಸಾಕ್ಟ್ ಪಾಯಿಂಟ್. ಬಟ್ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದೆಲ್ಲ ಮಾಡೋ ತನಕನೂ ಸ್ವಲ್ಪ ಹಸಿರು ಇರ್ಲಿ ಅಂತ ಕೆಲವೊಂದು ಗಿಡಗಳನ್ನ ತಂದೆ. ಹಾಗೆ ಈ ವ್ಲಾಗ್ಸ್ ಹೇಗೆ ಅನ್ಸ್ತಾ ಇದೆ, ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಮೊದಲು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಸಲದ ಇವೆಂಟ್ ಮಿಸ್ ಮಾಡಬೇಡಿ. ಆಗಸ್ಟ್ 9ನೇ ತಾರೀಕು ಭಾನುವಾರ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ. ಥ್ಯಾಂಕ್ ಯು.